ಟ್ರೈನಿಂಗ್ ಅವ್ರು ಬಂದರು, ಹೈದ್ರಾಬಾದಿಂದ ಬಂದರು. ಇವಾಗ ಬೆಡ್ ಮಾಡವ್ರೆ, ನಮ್ಗೆ ಇವಾಗ ಅನುಕೂಲ ಇದೆ. ಇವಾಗ ನಾವು ಬೀಡೆ ಮಾಡ್ತಾಯಿದ್ವಿ, ಆ ನೀರು ಮಳೆ ನೀರು ಹೆಂಗೆ ಬರ್ತೈತೆ ಹೆಂಗೆ ಗೊತ್ತಾಯ್ತೋ ತೊರಗೆ ಹೋದಂಗೆ ತಂಪು ಸಿಗ್ತೀವಿ. ಇವಾಗ ಬೆಡ್ ಮಾಡಿ 4 ಸಾಲು ರಾಗಿ, 4 ಸಾಲು ಆಮೇಲೆ ಕಳ್ಳೆ ಚೆನ್ನಾಗಿತ್ತು ಸರ್. ನಮ್ಗೆ ಒಪ್ಪಿಗೆ ಆಗಿತ್ತು ಸರ್. ಪಾಪ ಒಳವು ಬರ್ತೈತೆ, ಪರವಾಗಿಲ್ಲ. ಅವರೇ ಪಾಪ ಕರೆಸಿ ಹೇಳಿ ನಮ್ಮ ರೈತರಿಗೆ ಎಲ್ಲ ಹೇಳಿದ್ರು. ಈ ಥರ ನಮಗೆ ಬೆಸ್ಟು ಅನಿಸ್ತೆ. ಈ ಸಲ ಮುಂದಿನ ಸಲ ಹಿಂಗೆ ಮಾಡ್ತೀನಿ ನಾನು. ನಮ್ಮ ರಾಜೇಂದ್ರ ಹೇಳಿದ್ದಕ್ಕೆ ಪಾಪ ಎಲ್ಲ ಸಾರುಗಳು ಓಕೆ. ಇನ್ ದ ಲಾಸ್ಟ್ 15 years ನೋಡಿದ ಪ್ರಕಾರ ಅಗ್ರಿಕಲ್ಚರ್ ಸಾಧ್ಯ ಇಲ್ಲ ನಮ್ಮೂರಿನಲ್ಲಿ. ಏಕೆ ಅಂದರೆ ಮಳೆ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ, ಯಾವಾಗ ಬರುತ್ತೆ ಎಷ್ಟು ಬರುತ್ತೆ ಅಂತ. ಇವಾಗ ಕೇಳ್ತಾ ಇದ್ದೀನಿ, ಈ ಸಮಗ್ರ ಸುವರ್ಣ ಕೃಷಿ ಗ್ರಾಮ ಅದರಲ್ಲಿ ದೇ ಆರ್ ಕಂಬೈನಿಂಗ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಯೂಸಿಂಗ್ ಎವ್ರಿಬಡೀಸ್ ಎಫರ್ಟ್ ಆ್ಯಂಡ್ ಇಂಪ್ರೂವ್ ದೀಸ್ districts. And ICRISAT, with their immense experience and working in this kind of semi-arid, ಒಣಗಿರೋ ಒಣಭೂಮಿಗಳಲ್ಲಿ ಮಾಡಿರೋದು ಅದರ ಅನುಭವ ಉಪಯೋಗಿಸಿ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ನಾನು ಇದುವರೆಗೂ ನೋಡಿದ ಪ್ರಕಾರ ಅವರ ಮೆಥಡ್ ಅರ್ಥ ಮಾಡ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ವಾಟ್ ಎವರ್ ಲಿಟಲ್ ರೈನ್ ಕಮ್ಸ್, ಇದು ಇನ್ನೊಂದು 3 ತಿಂಗಳಲ್ಲಿ ಗೊತ್ತಾಗುತ್ತೆ. ಇಫ್ ಇಟ್ ವರ್ಕ್ಸ್ ದೆನ್ ವಿ ನೀಡ್ ನಾಟ್ ವರಿ ಅಬೌಟ್ ಎತ್ತಿನ ಹೊಳೆ ನೀರು ಬರೋದಾಗಲಿ ಇದಾಗಲಿ. ಇರೋ ನೀರಿನಲ್ಲಿ ಬದುಕಬಹುದು ಅಂತ ಗ್ಯಾರಂಟಿ ಕಾಣಿಸುತ್ತೆ. ಅಲ್ಲಿವರೆಗೂ ಮನುಷ್ಯ ಇರ್ತಾನೆ, ಅಲ್ಲಿವರೆಗೂ ವ್ಯವಸಾಯ ಇದ್ದೇ ಇರ್ತದೆ. ಇದ್ರೇನೆ ಮನುಷ್ಯ ಇರೋದಕ್ಕಾಗೋದು. ನಾವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ವಿದ್ಯಾಭ್ಯಾಸ ಪಡ್ಕೊಂತಾರೆ, ವಿದ್ಯಾಭ್ಯಾಸ ಪಡ್ಕೊಂಡು ಹೋಗಿ ಒಳ್ಳೆ ನೌಕರಿ ಪಡ್ಕೊಂತಾರೆ. ನೌಕರಿ ಪಡ್ಕೊಂಡ್ರೆ ಸ್ವಂತ ಕಾಲ ಮೇಲೆ ನಿಂತಾರೆ, 4 ಜನಕ್ಕೆ ಉದ್ಯೋಗನೂ ಕೊಡ್ತಾರೆ. ಅವರು ಬಡತನದಲ್ಲಿ ಹುಟ್ಟಿದ್ವಿ ಅಂತೇಳಿ ಬಡತನದಲ್ಲೇ ಸಾಯ್ಬೇಕಂತಿಲ್ಲ, ಅಥವಾ ಬಡತನದಲ್ಲಿ ಹುಟ್ಟಿದ ಮೇಲೆ ಜೀವನ ಮಾಡಕ್ ಆಗೋದಿಲ್ಲ ಅಂತೇನಲ್ಲ. ಅನೇಕ ಸಂಶೋಧನಾ ಸಂಸ್ಥೆಗಳಿದಾವೆ, ಅವ್ರ ಹತ್ರ ತಂತ್ರಜ್ಞಾನಗಳಿದಾವೆ. ಇವತ್ತೊಂದು ಜವಾಬ್ದಾರಿ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ, ಆ ತಂತ್ರಜ್ಞಾನಗಳನ್ನ ರೈತರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು, ಆ ತಂತ್ರಜ್ಞಾನಗಳನ್ನ ರೈತರಿಗೆ ತಲುಪಿಸ್ತಕ್ಕಂಥದ್ದು ಸರ್ಕಾರದ ಕೆಲಸ. ಅದು ಆಗ್ಬೇಕಾಗಿದೆ. ಇವತ್ತು ರೈತರಿಗೆ ಆ ತಂತ್ರಜ್ಞಾನ ಪರಿಚಯ ಮಾಡಿಕೊಟ್ರೆ, ಅವರು ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡ್ರೆ ಕಷ್ಟಗಳಿಗೆ ಪರಿಹಾರ ಪಡಿಸಿಕೊಳ್ಳೋದು ಸಾಧ್ಯ ಆಗುತ್ತೆ. The government of Karnataka has taken on several bold new initiatives to really do what we call the science of delivery, to improve not just the productivity but also the profitability. Their noble endeavor to produce nutritious food for all of us. So thank you all.